2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಕ್ಷಣಗಣನೆ ಈಗಾಗಲೇ ಆರಂಭ ಆಗಿದೆ. ಯಾವಾಗ ಬಿಜೆಪಿಯ ಎರಡನೇ ಪಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆ ಯಾವಾಗ ಅನ್ನೋ ಒಂದು ಕುತೂಹಲ ಕೂಡ ಇದೆ. ಈ ನಿಟ್ಟಿನಲ್ಲಿ ಖುದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದರಾಗಿರುವಂತಹ ಡಿ ವಿ ಸದಾನಂದ ಗೌಡರು ನ್ಯೂಸ್ ಫಸ್ಟ್ ಜೊತೆ ಇದ್ದಾರೆ. ಅವರು ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಕ್ಷೇತ್ರದ ಮತದಾರರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಆಕ್ಚುಲ್ ಆಗಿದ್ದಾದ್ರೂ ಏನು, ಹಾಗಾದ್ರೆ ಬೆಂಗಳೂರು ಉತ್ತರಕ್ಕೆ ಹೊಸ ಮುಖದ ಅಭ್ಯರ್ಥಿ ಏನಾದ್ರು ಬರ್ತಾರಾ ಏನು, ಅವ್ರನ್ನ ಕೇಳೋಣ. ಡಿ ವಿ ಸದಾನಂದ ಗೌಡರು, ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತಾವು ಒಂದು ಪೋಸ್ಟ್ ಅನ್ನ ಮಾಡಿದಿರಿ, ಕ್ಷೇತ್ರದ ಜನತೆಗೆ 10 ವರ್ಷ ಕೆಲಸ ಮಾಡಿದೀನಿ, ಧನ್ಯವಾದಗಳು ಅಂತ. ಹಾಗಾದ್ರೆ ಈ ಬಾರಿಯ ಟಿಕೆಟ್ ತಮಗೆ ಕೈ ತಪ್ಪಿದೆ ಅಂತ ಅರ್ಥನ ಹೇಗೆ? ನನಗೆ ನೇರವಾಗಿ ನಾನು ಹೇಳಿದ್ದೀನಿ. ನನಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮಾಡಿದರು, ಸುಮಾರು 3 ಗಂಟೆ ಅಂದಾಜಿಗೆ ಫೋನ್ ಮಾಡಿ ಬೆಳಿಗ್ಗೆ ನನ್ನನ್ನು ನಮ್ಮ ಉಸ್ತುವಾರಿಗಳಾದಂಥ ರಾಧಮೋಹನ್ ದಾಸ್ ಅಗ್ರವಾಲ್ ನನ್ನನ್ನು ಕರೆಸಿ ಒಂದು 3/4 ಗಂಟೆ ಹೊತ್ತು ಮಾತಾಡಿದರು. ಆಮೇಲೆ ಅವರು ಮೇಲೆ ಸಂದೇಶ ಏನು ಕೊಟ್ಟಿದ್ದಾರೆ ಗೊತ್ತಿಲ್ಲ, ನನ್ನನ್ನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಫೋನ್ ಮುಖಾಂತರ ಸಂಪರ್ಕಿಸಿ, ಸದಾನಂದ ಗೌಡ್ರೆ, ಫಾರ್ ಸಮ್ ಸ್ಟ್ರಾಟಜಿಕ್ ರೀಸನ್ಸ್ ನಾವು ನಿಮ್ಮ ಕ್ಷೇತ್ರವನ್ನು ಬದಲಾವಣೆ ಮಾಡಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮೇಲೆ ನಿಮ್ಮ ಸಹಕಾರ ಬೇಕು, ನೀವು ನಿಂತು ಗೆಲ್ಲಿಸ್ಕೊಡ್ಬೇಕು, ನೀವೇ ಬ್ಯಾಂಗ್ಳೂರನ್ನ ಎಲ್ಲವನ್ನು ಗೆಲ್ಲಿಸ್ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ನನಗೆ ಫೋನ್ ಮುಖಾಂತರ ಹೇಳಿದರು. ನಾನು ಒಂದು ಮಾತು ಅವರಿಗೆ ಮಾತ್ರ ಹೇಳಿದೆ, ಒಂದೇ ಒಂದು ಮಾತು ಹೇಳಿರುವಂಥದ್ದು, ನನ್ನ ಕ್ಷೇತ್ರದಲ್ಲಿ 100% ಎರಡನೇ ಹೆಸರಿಲ್ಲ, 100% ಸದಾನಂದ ಗೌಡ್ರೆ ಆಗಬೇಕು ಅಂತ ಹೇಳುವಂಥದ್ದರ ಹಿನ್ನೆಲೆಯಲ್ಲಿ ನೀವು ತೀರ್ಮಾನ ತಗೊಳ್ಬೇಕಲ್ವ ಅಂತ ಕೇಳಿದೆ. ಇಲ್ಲ, ಫಾರ್ ಸಮ್ ಅದರ್ ಸ್ಟ್ರಾಟಜಿಕ್ ರೀಸನ್ಸ್ ವಿ ಆರ್ ಡೂಯಿಂಗ್ ಇಟ್ ಅಂತ ಇಂಗ್ಲೀಷಲ್ಲೇ ಹೇಳಿದರು. ಓಕೆ ಅಂತೇಳಿ ನಾನು ಫೋನ್ ನಿಲ್ಲಿಸಿದ ಮೇಲೆ ನನಗೆ ಅನ್ನಿಸ್ತು, ನನಗೆ 10 ವರ್ಷದಲ್ಲಿ ನನ್ನ ಪ್ರೀತಿಯಿಂದ, ನಾನು ಎಲ್ಲಿಂದಲೋ ಬಂದವನಿಗೆ ಎಲ್ಲ ಪ್ರೀತಿ ತೋರಿಸಿ ಬ್ಯಾಂಗ್ಳೂರಿನಲ್ಲಿ ನನ್ನನ್ನು 10 ವರ್ಷ ಲೋಕಸಭಾ ಸದಸ್ಯರನ್ನಾಗಿ ಮಾಡಿದ್ದಾರೆ. ಅವರ ಆಶೀರ್ವಾದದಿಂದ 7 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಎಷ್ಟೋ ಮಾಧ್ಯಮಗಳಲ್ಲಿ ಬರ್ಬೋದು, ಸದಾನಂದ ಗೌಡರು ನಿರೀಕ್ಷೆ ಮಟ್ಟದಲ್ಲಿ ಮಂತ್ರಿ ಕೆಲಸ ಮಾಡಿಲ್ಲ, ಕೊಟ್ಟ ಕುದುರೆಯನ್ನು ಏರಿಯೂ ಇಲ್ಲ, ಇಳಿದೂ ಇಲ್ಲ, ಹಾರಿಯೂ ಇಲ್ಲ ಅಂತ ಹೇಳಿರ್ಬೋದು. ಆದರೆ ನಾನು ನನ್ನ ಇತಿಮಿತಿಗಳಲ್ಲಿ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡಿದ್ದೀನಿ. ಮತ್ತು ನನ್ನ ರಾಷ್ಟ್ರೀಯ ನಾಯಕರ ಯಾವುದೇ ಮಾತುಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಅವರು ಇವತ್ತು ಹೇಳಿದ್ದಕ್ಕೆ ಕೂಡ ನಾನು ಆಯಿತು ಅಂತ ಹೇಳಿ ಬಂದು, ನನ್ನ ಜವಾಬ್ದಾರಿ ಇದೆ. ನನ್ನ ಕ್ಷೇತ್ರದ ಜನ ನನ್ನನ್ನು ಎಷ್ಟು ಪ್ರೀತಿಯನ್ನು ನೋಡಿದ್ದಾರೆ ಅಂತ ಹೇಳಿದರೆ, ಮೊನ್ನೆ ಒಬ್ಬ ವಿರೋಧ ಮಾಡಲಿಲ್ಲ. ಸುಮಾರು 150 ಜನ ಇದು ಕೊಟ್ಟದಲ್ಲಿ ಸದಾನಂದ ಗೌಡರಿಗೆ ಕೊಡಬೇಕು. ನೀವು ನೋಡಿರ್ಬೋದು, ನಿನ್ನೆಯಿಂದ ಇವತ್ತಿನವರೆಗೆ. ನಿನ್ನೆ ಏನೋ ಬೇರೆ ಮಾಧ್ಯಮಗಳು ಮತ್ತು ಎಲ್ಲ ಸುದ್ದಿಗಳನ್ನು ಕೊಡೋರು ನೀವೇ. ಆದ ಕಾರಣ ನಿಮ್ಮ ಮುಖಾಂತರವೇ ನಿನ್ನೆ ಬಂದಂಥ ಸುದ್ದಿಯ ನಂತರ ಅಲ್ಲಿ ಗೋ ಬ್ಯಾಕ್, ಇಲ್ಲಿ ಯಾಕೆ ವೆಲ್ಕಮ್, ಅಲ್ಲಿ ರಿಜೆಕ್ಟೆಡ್ ಗೂಡ್ಸ್, ಇಲ್ಲಿ ಹೇಗೆ ಅದೊಂದು ಮೆರಿಟೆಡ್ ಗೂಡ್ಸ್, ಈ ರೀತಿಯ ಸೋಷಿಯಲ್ ಮೀಡಿಯಾದಲ್ಲಿ ಬಂದದ್ದನ್ನು ನೀವು ಕಂಡಿದ್ದೀರಿ. ಹಾಗಾಗಿ ನಾನು ಇನ್ನೂ ಇದಕ್ಕೆ ಮುಂದಕ್ಕೆ ಮತ್ತೆ ಇನ್ನೂ ಇವತ್ತೇನೋ ಒಂದು ಸಾಗುತ್ತಾ, ನಾಳೆನೋ ಒಂದು ಸಾಗುತ್ತಾ ನಂಗೆ ಗೊತ್ತಿಲ್ಲ. ಮತ್ತೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬಾರ್ದು, ಒಂದು ಕ್ಲಾರಿಟಿ ಇರಬೇಕು. ನನಗೆ ನನ್ನ ಅಧ್ಯಕ್ಷರು ಹೇಳಿದ ಮೇಲೆ ನಾನು ಅದನ್ನು ಸಾರ್ವಜನಿಕರಿಗೆ ಹೇಳುವಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಫೋನ್ ಮುಖಾಂತರ ನನ್ನ 10 ಮಂಡಲದ ಎಲ್ಲ ಅಧ್ಯಕ್ಷರಿಗೆ, ನನ್ನ ಜಿಲ್ಲೆಯ ಅಧ್ಯಕ್ಷರಿಗೆ ಮತ್ತು ಇವರಿಗೆ, ಮತ್ತು ನಮ್ಮ ಎಲ್ಲ ಶಾಸಕರಿಗೆ ಇನ್ಕ್ಲೂಡಿಂಗ್ ಸೋಮಶೇಖರ್ರಿಗೂ ಫೋನ್ ಮಾಡಿ ಧನ್ಯವಾದ ಹೇಳಿದ್ದೀನಿ. ನಾನು ಅಶ್ವಥ್ ನಾರಾಯಣರಿಗೆ ಹೇಳಿದ್ದೀನಿ, ಇವರು ಬೈರತಿ ಬಸವರಾಜು ಒಬ್ಬರು ಸಿಕ್ಕಲಿಲ್ಲ, ಗೋಪಾಲಯ್ಯನಿಗೆ ಹೇಳಿದ್ದೀನಿ, ಮುನ್ರಾಜಿಗೆ ಹೇಳಿದ್ದೀನಿ, ಮತ್ತು ಎಲ್ಲ ನನ್ನ ಪಕ್ಷದ ಪ್ರಮುಖರಿಗೆ, ನಾಯಕರಿಗೆ ಧನ್ಯವಾದ ಹೇಳಿದ್ದೇನೆ. ಒಂದು ಕೃತಜ್ಞತಾ ಭಾವ ನನ್ನಲ್ಲಿದೆ. ಭಾವುಕರಾಗಿ ಹೇಳಿದ್ದು ಮತ್ತೊಂದು ಮಾಧ್ಯಮದಲ್ಲಿ ಬರ್ತಾ ಉಂಟು. ಯಾವ ಭಾವುಕತೆ ನನಗೆ ಗೊತ್ತಿಲ್ಲ, ಯಾವ ಇನ್ಕೆಪ್ಯಾಸಿಟಿಯಿಂದ ನನಗೆ ಗೊತ್ತಿಲ್ಲ. ಯಾಕೆ ರಿಜೆಕ್ಟ್ ಆದ್ದು ಸದಾನಂದ ಗೌಡರಿಗೆ ಅದು ಇದು ಅಂತ ಹೇಳುವಂಥದ್ದು ಏನು ಯಾರು ಹೇಳಿದ್ರು ಕೂಡ ನಾನೇನು ಅದರಿಂದ ವಿಚಲಿತನಾಗಲ್ಲ. ನಾನು ಹಿಂದೆ ಹೇಗೆ ಸದಾನಂದ ಆಗಿದ್ದೇನೆ ಹಾಗೆ ಇವತ್ತು ಇರ್ತೇನೆ, ಮುಂದೆ ಇರ್ತೀನಿ. ಸರ್, ಸದಾನಂದ ಯಾವಾಗಲೂ ಆನಂದವಾಗಿರ್ತೀನಿ ಅಂತ ಹೇಳಿದ್ರಿ. ತಾವು ಪಕ್ಷದ ಇಷ್ಟು ಶಿಸ್ತಿನ ಸಿಪಾಯಿ ಆಗಿದ್ದು ನಿಮ್ಗೆ ಟಿಕೆಟ್ ಈ ಬಾರಿ ಕೈ ತಪ್ಪಲಿಕ್ಕೆ ಏನ್ ಕಾರಣ ಅಂತ ಅನ್ಸುತ್ತೆ? ತಾವು ಚುನಾವಣೆಗೆ ಪೂರ್ವವಾಗಿ ಕೊಟ್ಟಂತ ಹೇಳಿಕೆ, ನಾನು ಈ ಬಾರಿ ಕಂಟೆಸ್ಟ್ ಮಾಡಲ್ಲ ಅಂತ, ಅದೇ ಮುಳುವಾಯ್ತಾ ನಿಮ್ಗೆ ಅಂತ? ನನಗೆ ಗೊತ್ತಿಲ್ಲ. ಇದರ ಬಗ್ಗೆ ಕೇಂದ್ರದವರು ತಗೊಂಡ ತೀರ್ಮಾನದ ಬಗ್ಗೆ ನಾನು ಏನು ಹೇಳಲಿಕ್ಕೆ ಇಚ್ಛೆಪಡೋದಿಲ್ಲ. ಆದರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ, ಅದನ್ನು ನಾನು ನಡ್ಡರಿಗೂ ಹೇಳಿದೆ. ಸರ್, 100% ಎಲ್ಲ ಜನ ಆಗಬೇಕು ಅಂತ ಹೇಳುವಂಥದ್ದು, ಮತ್ತು ಇಡೀ ರಾಜ್ಯದ ಪ್ರಮುಖರು, ಮಾಜಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಕ್ಷೇತ್ರದಲ್ಲಿರುವಂಥ ಮಂತ್ರಿಗಳು, ಶಾಸಕರು, ಪಕ್ಷದವರು ಎಲ್ಲ ಬಂದ ಮೇಲೆ ಅದು ಯಾಕೆ ಕನ್ಸಿಡರ್ ಮಾಡಿ, ಸೊ ಫಾರ್ ಸಮ್ ಸ್ಟ್ರಾಟಜಿಕ್ ರೀಸನ್ಸ್ ಅಂತ ಹೇಳಿದರು. ನಾನು ಅಷ್ಟು ಹೇಳಿದ ಮೇಲೆ ಅವರಲ್ಲಿ ಕ್ವಶನ್ ಮಾಡೋದು ಸರಿಯಲ್ಲ ಅಂತ ನಾನು ಅಲ್ಲೇ ಬಿಟ್ಟೆ. ಅಲ್ಲ, ಈಗ 100% ತಮ್ಮದು ಒಂದೇ ಹೆಸರು, ಬೇರೆ ಯಾವ ಹೆಸರು ಇಲ್ಲ, ಇಷ್ಟು ಕ್ಲಾರಿಟಿಯಾಗಿ ನೀವು ಹೇಳ್ಬೇಕಾದ್ರೆ ಅವ್ರದ್ದು ಒಂದು ಸೆಂಟೆನ್ಸ್, ಒಂದೇ ಒಂದು ವಾಕ್ಯ ತಮಗೆ ನಾನು ನೋಡಿ, ಮುಖ್ಯಮಂತ್ರಿಯಲ್ಲಿ ಇಳಿಬೇಕು ಅಂತೇಳಿ 60 ಜನ ಶಾಸಕರು ಇಲ್ಲ ಇಳಿಬಾರ್ದು ಅಂತ ಹೇಳಿದಾಗ ನಾನು ಪಕ್ಷದ ಆದೇಶವನ್ನು ಪಾಲನೆ ಮಾಡಿದೆವ. 14 ಜನ ಮಂತ್ರಿಗಳನ್ನು ನಮ್ಮನ್ನು ಕರೆದು ನಿಮ್ಮನ್ನು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದಾಗ
ನಾನು ಯಾವುದೇ ರೀತಿಯಲ್ಲಿ ಅದಕ್ಕೆ ವ್ಯತ್ಯಾಸಗಳನ್ನು ಮಾಡದೆ ನಾನು ಸಹಮತ ವ್ಯಕ್ತಪಡ್ತೇನೆ. ಇದೆಲ್ಲ ನನ್ನ ಸೊತ್ತಲ್ಲ, ಇದು ಪಾರ್ಟಿ ಸೊತ್ತು. ಆದ ಕಾರಣ ನಾನು ಪಾರ್ಟಿ ಸೊತ್ತು ಇಟ್ಕೊಂಡು ನಾನು ಅಹಂಕಾರ ಮಾಡಿದರೆ ತುಂಬ ಜನ ಇರ್ಬೋದು, ಅಲ್ಲ ಅಹಂಕಾರ ಮಾಡಿದವರಿಗೆ ಇವತ್ತು ಅವಕಾಶವೂ ಆಗಿರ್ಬೋದು. ನಾನು ಅದನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್, ನನ್ನ ಕಡೆ 2 ಪ್ರಶ್ನೆ. ಈಗ ಸದಾನಂದ ಗೌಡ್ರ ಮುಂದಿನ ಹೆಜ್ಜೆ ಏನು? ಎಲೆಕ್ಷನ್ ಹತ್ರ ಬರ್ತಾ ಇದೆ, ತಾವು ಪ್ರತಿನಿಧಿಸ್ತಾ ಇದ್ದಂಥ ಕ್ಷೇತ್ರದಲ್ಲಿ ನಿಂತು ಬಿಜೆಪಿ ಅಭ್ಯರ್ಥಿ ಯಾರಾದರೂ ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಿ ಕೆಲಸ ಮಾಡ್ತಾರೆ. ಈಗ ನನಗೆ ಅಭ್ಯರ್ಥಿಯ ಆಯ್ಕೆ ಆದ ಮೇಲೆ ಅಭ್ಯರ್ಥಿ ಯಾರು ಅಂತ ಗೊತ್ತಾಗದೆ ನಾನು ಇದನ್ನು ಏಕದಮ್ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಘೋಷಣೆ ಆಗಲಿ, ನೀವು ಮತ್ತೆ ಬನ್ನಿ, ನಿಮಗೆ ಸರಿಯಾದ ಉತ್ತರ ಕೊಡ್ತೀನಿ ನಾನು. ನನ್ನ ಕಡೆಯ ಪ್ರಶ್ನೆ ಸರ್, ಈಗ ತಾವೊಂದು ಪದ ಹೇಳ್ತಾ ಇದ್ರಿ, ಒಂದು ವಾಕ್ಯ ಹೇಳ್ತಾ ಇದ್ರಿ, ನಾನೇ ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳಿದೆ. ಬಟ್ ನಮ್ಮ ಮನೆಗೆ ಮಾಜಿ ಮುಖ್ಯಮಂತ್ರಿಗಳು ಬಂದರು, ಉಪಮುಖ್ಯಮಂತ್ರಿಗಳು ಬಂದರು, ಎಲ್ಲರೂ ಬಂದು ನನ್ನನ್ನು ಬಲವಂತ ಮಾಡಿ ಒತ್ತಡ ಹೇರಿ ನಿಲ್ಲಿಸಿದ್ರು. ಬಟ್ ಕಡೆಯಲ್ಲಿ ನನ್ನ ಹೆಸರು ಬರಲಿಲ್ಲ ಅಂದರೆ ಬೇಸರ ಆಗುತ್ತೆ ಅಂತ. ಈಗ ಅದನ್ನು ಯಾವ ರೀತಿ ವಿಶ್ಲೇಷಿಸ್ತೀರಿ? ಸರ್, ನಿಜ ನನಗೆ ಬೇಸರ ಆಗಿದೆ. ಅದರಲ್ಲಿ 2 ಮಾತೇ ಇಲ್ಲ. ಒಮ್ಮೆ ಹೇಳಿದರ ಮೇಲೆ ಮತ್ತೆ ಬೇಸರ ಆಗಿಲ್ಲ, ಅವತ್ತು ಮಾತ್ರ ಹೇಳಿದೆ, ಇವತ್ತು ನಾನು ನಿಜ ನನಗೆ ಬೇಸರ ಆಗಿದೆ. ಆದರೆ ರಾಷ್ಟ್ರೀಯ ಅಧ್ಯಕ್ಷರು ಸ್ವತಃ ಅವರೇ ಫೋನ್ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಅಂತ ಹೇಳಿ, ನಿನ್ನ ನೇತೃತ್ವದಲ್ಲೇ ಬೆಂಗಳೂರಿನ ಚುನಾವಣೆಗಳು ನಡಿಬೇಕು ಅಂತ ಮತ್ತು ಗೆಲ್ಲಿಸ್ಕೊಡ್ಬೇಕು ಅಂತ ಅವರು ಹೇಳಿದ ಮೇಲೆ ಬೇಸರವನ್ನು ಸ್ವಲ್ಪ ಅದಿಮಿಟ್ಟುಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಡಿ ವಿ ಸದಾನಂದ ಗೌಡರ ಫಸ್ಟ್ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಶಿವಾನಂದ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.